ದೇವರಿಗೆ ಸ್ತೋತ್ರ ಆಗಲಿ. ಪ್ರಿಯ ದೇವ ಮಕ್ಕಳೇ, ಈ ದಿನದ ದೇವರ ವಾಕ್ಯ ಏನಂದರೆ 2 ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ನಿಮ್ಮ ದೇವರಾದ ಯೆಹೋವನ ದಯೆಯು ಕನಿಕರವೂ ಉಳ್ಳವನಾಗಿರುತ್ತಾನೆ. ಆತನು ತನ್ನ ಕಡೆಗೆ ತಿರುಗಿಕೊಳ್ಳುವ ನಿಮ್ಮನ್ನು ಕಟಾಕ್ಷಿಸದೇ ಇರುವುದಿಲ್ಲ ಎಂಬುದೇ. ದೇವ ಮಕ್ಕಳೇ, ದೇವರಿಗೆ ಸ್ತೋತ್ರ ಆಗಲಿ. ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ದೇವರೇನು ಹೇಳ್ತಾ ಇದ್ದಾರೆ? ನಿಮ್ಮ ದೇವರಾದ ಯೆಹೋವನ ದಯೆಯು ಕನಿಕರವೂ ಉಳ್ಳವನಾಗಿದ್ದಾನೆ. ನಮ್ಮ ದೇವರು ಎಂಥ ದೇವರಂದರೆ ದಯೆ ತೋರಿಸುವವರು, ಕನಿಕರ ತೋರಿಸುವವನಾಗಿದ್ದಾನೆ. ಆತನ ಕಡೆಗೆ ಯಾರು ತಿರುಗಿಕೊಳ್ತಾರೋ, ಆತನ ಕಡೆಗೆ ಯಾರು ಬರ್ತಾರೋ ಆತನನ್ನು ಕಟಾಕ್ಷಿಸದೆ ಬಿಡದ ದೇವರು ನಮ್ಮ ದೇವರು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಆಗಲಿ. ಯಾಕೆಂದರೆ ನಮ್ಮ ದೇವರು ಎಂಥ ಅದ್ಭುತವಾದ ದೇವರು. ನೋಡ್ರಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನ ದಯೆಯು ಕನಿಕರವೂ ಉಳ್ಳವನಾಗಿರುತ್ತಾನೆ. ಯಾರ ಮೇಲೆ? ನಮ್ಮ ಮೇಲೆ. ಯಾವಾಗ ಕನಿಕರ ಉಳ್ಳವನಾಗಿರ್ತಾನೆ ಅಂದರೆ, ನಾವು ದೇವರ ಕಡೆಗೆ ನಾವು ಸಿದ್ಧವಾಗಬೇಕು. ದೇವರ ಕಡೆಗೆ ಹೋಗಲಿಕ್ಕೆ ನಾವು ನಮ್ಮ ಮನಸ್ಸನ್ನು ನಾವು ಸ್ಥಿರಪಡಿಸಿಕೊಳ್ಬೇಕು. ಆವಾಗ ದೇವರು ನಮ್ಮ ಮೇಲೆ ಕನಿಕರವನ್ನು ದಯೆಯನ್ನು ತೋರಿಸ್ತಾರೆ ಅಂತೇಳ್ಬಿಟ್ಟು ನಾವು ದೇವ್ರ ಕಡೆಗೆ ತಿರುಗಿಕೊಂಡಿಲ್ಲ ಅಂತಂದರೆ ದಯೆ ಇಲ್ಲ ಅಂತಲ್ಲ. ದೇವರು ಒಳ್ಳೆಯವರ ಮೇಲೆಯೂ ಕೆಟ್ಟವ್ರ ಮೇಲೆಯೂ ಮಳೆಯನ್ನು ಸುರಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೆ ದೇವರ ಕಡೆಗೆ ನಾವು ಮೊದಲೇ ತಿರುಗಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಾಗ, ತಿರುಗಿಕೊಂಡಾಗ ದೇವರ ಕಟಾಕ್ಷೆ, ದೇವರ ಪ್ರೀತಿ, ಕನಿಕರ, ದಯೆ ಅನ್ನೋದು ಜಾಸ್ತಿ ನಮ್ಮ ಮೇಲೆ ಬರ್ತದೆ. ದೇವರು ನಮ್ಮನ್ನು ಯಾವ ಕೇಡು ಬರದ ಹಾಗೆ ನಮ್ಮನ್ನು ರಕ್ಷಿಸ್ತಾರೆ. ಕೇಡು, ಹಿಂಸೆ ಏನೇ ಬಂದರೂ ಅದನ್ನು ಜಯಿಸಲಿಕ್ಕೂ ಸಹ ದೇವರ ಶಕ್ತಿಯನ್ನು ಕೊಡ್ತಾರೆ. ದೇವರ ವಾಕ್ಯ ಏನು ಹೇಳ್ತದೆ ಮತ್ತೊಂದು ಜಾಗದಲ್ಲಿ? ನಿಮಗೆ ಬರುವಂಥ ಉಪದ್ರವವು ನಿಮ್ಮ ಶೋಧನೆ, ನಿಮಗೆ ಜಯಿಸಲಾಗದಂತಹ ಶೋಧನೆ ನಾನು ಕೊಡೋದಿಲ್ಲ. ನೀವು ಜಯಿಸಿ ಅದರಿಂದ ಆಚೆ ಬರುವಂಥ ಶೋಧನೆಯನ್ನು ಮಾತ್ರನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ? ಯೋಬನ ಪರಿಸ್ಥಿತಿಯನ್ನು ನೋಡುವಾಗ ಆತನಿಗೆ ಎಷ್ಟೋ ಶೋಧನೆಗಳು ಬಂದರೂ ಆತನನ್ನು ಮರಣದವರೆಗೂ ಆತನನ್ನು ತೆಗೆದುಕೊಂಡು ಹೋದರೂ ಆತನನ್ನು ಸಾಯಕ್ಕೆ ಬಿಡಲಿಲ್ಲ. ಯಾಕೆ? ಆತನ ಮೇಲೆ ದೇವರ ಕನಿಕರವಿತ್ತು. ಆತನ ಮೇಲೆ ದೇವರ ಕಟಾಕ್ಷಿಸದೇ ಇರಲಿಲ್ಲ, ಪ್ರೀತಿಸ್ತಿದ್ರು. ಪ್ರತಿಕ್ಷಣ ಆತನನ್ನು ನೋಡ್ತಾ ಇದ್ರು. ಹಾಗೇನೆ ದೇವರು ಪ್ರತಿಯೊಬ್ಬರೂ ಅಷ್ಟೇ. ಯಾರು ದೇವರ ಕಡೆಗೆ ನಾವು ದೇವರ ಒಂದು ಆಲೋಚನೆ ಪ್ರಕಾರ ನಡೀತೀವೋ ಆವಾಗ ದೇವರು ಖಂಡಿತವಾಗಿ ಆತನ ದಯೆ, ಕನಿಕರ ಶಾಶ್ವತವಾಗಿ ನಮ್ಮ ಮೇಲೆ ಇರ್ತದೆ. ಆತನು ಸದಾಕಾಲವೂ ದಯಾ ಕನಿಕರ ಉಳ್ಳವನಾಗಿರುತ್ತಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ದೇವರಾದ ಯೆಹೋವನ ದಯೆಯು ಕನಿಕರವೂ ಉಳ್ಳವನಾಗಿರುತ್ತಾನೆ, ಯಾವಾಗಲೂ ಉಳ್ಳವನಾಗಿರ್ತಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅಪ್ಪ, ಪ್ರೀತಿಯುಳ್ಳ ಪರಿಶುದ್ಧವಾದ ದೇವರೇ, ಈ ಸಮಯದಲ್ಲಿ ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಎಷ್ಟೋ ಜನರು ನಮಗೆ ಯಾರೂ ಇಲ್ಲ, ನಮಗೆ ಯಾರು ಕನಿಕರ ತೋರಿಸ್ತಿಲ್ಲ, ನಮ್ಮನ್ನು ಯಾರು ಆಧರಿಸ್ತಿಲ್ಲ ಎಂಬುದಾಗಿ ದುಃಖ ಪಡ್ತಾ ಇದ್ದಾರೆ ದೇವರೇ. ಅಂಥವರಿಗಾಗಿ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ದಯೆಯು ಕನಿಕರ ಉಳ್ಳ ದೇವರು ನೀನಾಗಿದ್ದೀನಿ, ನಾನಾಗಿದ್ದೇನೆ ಎಂಬುದಾಗಿ ನೀವು ವಾಗ್ದಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾನು ನನ್ನ ಕಡೆಗೆ ತಿರುಗಿಕೊಳ್ಳುವವರನ್ನು ನಾನು ಕಟಾಕ್ಷಿಸದೆ ಬಿಡುವುದಿಲ್ಲ ಎಂಬುದಾಗಿ ಹೇಳಿದಂಥ ದೇವರೇ ಸ್ತೋತ್ರಗಳಪ್ಪ. ಯಾರ್ಯಾರು ನಿನ್ನ ಮಾರ್ಗದಲ್ಲಿ ಬರಲಿಕ್ಕೆ ಸ್ಥಿರ ಮನಸ್ಸನ್ನು ಮಾಡಿದಾರೋ, ನಡೀತಾ ಇದ್ದಾರೋ ಅವರೆಲ್ಲರನ್ನು ಆಶೀರ್ವದಿಸು. ಅವರ ಮೇಲೆ ಸದಾಕಾಲ ನಿನ್ನ ಕನಿಕರ ಇರಲಿ ಅಂತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್.